ಹಾಯ್ ಫ್ರೆಂಡ್ಸ್, ಪ್ರೇಮ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮೊಟ್ಟೆನ ಸಾಂಬಾರು ಸುಲಭವಾಗಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈರುಳ್ಳಿ ಒಂದು, ಸ್ವಲ್ಪ ಕಡಲೆ ಒಂಚೂರು, ಸ್ವಲ್ಪ ಕಾಯಿ, ಹುಚ್ಚೆಳ್ಳು ಅಂತ ಬರುತ್ತೆ, ಸ್ವಲ್ಪ ಹುಚ್ಚೆಳ್ಳು, ಮತ್ತು ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, ಒಂದು ಟೊಮೊಟೊ ಚಿಕ್ಕದು, ಮೊಟ್ಟೆ 5, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಕ್ಕೆ. ಇದಿಷ್ಟು ನಾನು ಪೇಸ್ಟ್ ಮಾಡ್ಕೊತೀನಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 3 ಸ್ಪೂನಷ್ಟು ಖಾರದ ಪೌಡ್ರ್ ಹಾಕತ್ತೀನಿ. ಇವಾಗ ಒಂದು ಪಾತ್ರೆ ಇಟ್ಟಿನ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊತೀನಿ ಒಗ್ಗರಣೆಗೆ. ಮಸಾಲೆ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ತಿಳು ಮಾಡ್ಕೊಳ್ಳಿ, ಇಲ್ಲ ಗೊಜ್ಜುಗಿರಲಿ ಅಂದರೆ ಗೊಜ್ಜು ಥರ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದು ಸ್ವಲ್ಪ ಕುದೀಲಿ, ಒಂದೆರಡು ಕುದೀಲಿ. ಇದು ಸ್ವಲ್ಪ ಕುದ್ದಿದೆ, ಒಂದೆರಡು ಕುದಿ ಬಂದಿದೆ. ಈಗ ಇದನ್ನು ಸಿಮ್ ಮಾಡ್ಕೊಂಡು ಮೊಟ್ಟೆ ಹಾಕ್ತೀನಿ ನಾನು. ಇವಾಗ ಮೊಟ್ಟೆ ಎಲ್ಲ ಹಂಗೆ ಹಾಕಿದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ಸೌಟು ಹಾಕ್ಬಾರ್ದು, ಸ್ವಲ್ಪ ಹೊತ್ತು ಬೇಯಲಿ ಅದು. ಅದನ್ನು ಮುಚ್ಚೋಣ ಇವಾಗ ನಾನು. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಫ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಫ್ರೆಂಡ್ಸ್, ಮೊಟ್ಟೆ ಸಾಂಬಾರು ರೆಡಿ.